ಸಾಗಾಣಿಕೆ ಪಾಠದಲ್ಲಿ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. ಸೊ ಫಸ್ಟ್ ಕ್ವಶನ್ಸ್ ಇತ್ತು, ಕಾಲಮ್ 1ರಲ್ಲಿ ಕೊಟ್ಟಿರೋ ರಚನೆಗಳನ್ನು ಕಾಲಮ್ 2ರಲ್ಲಿ ಕೊಟ್ಟಿರೋ ಕಾರ್ಯಗಳೊಂದಿಗೆ ಹೊಂದಿಸಿ ಬರೀರಿ ಅಂತ ಇದೆ. ಆಲ್ರೆಡಿ ಹೊಂದಿಸಿ ಬರೆದಿದ್ದೀವಿ. ಪತ್ರರಂಧ್ರ ಸರಿ ಉತ್ತರ, ಬಾಷ್ಪ ವಿಸರ್ಜನೆ ಆಗ್ತದೆ. ನೆಕ್ಸ್ಟ್ ಜೈಲಮ್ ಇದ್ದಿದ್ದು ನೀರಿನ ಸಾಗಾಣಿಕೆ ಆಗ್ತದೆ. ಬೇರು ರೋಮಗಳು ನೀರಿನ ಹೀರುವಿಕೆ, ಫ್ಲೋಯಮ್ ಅಂತಕ್ಕಂಥದ್ದು ಆಹಾರ ಸಾಗಾಣಿಕೆ ಅಂತ ಹೊಂದಿಸಿ ಬರೀಬೇಕಿತ್ತು. ಬಿಟ್ಟ ಪದಗಳನ್ನು ತುಂಬಿದ್ದೀವಿ. ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸೋದು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಬರಬೇಕಾಗಿತ್ತು ಅಪಧಮನಿಗಳು. ಎರಡನೇದು ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಕೆಂಪು ರಕ್ತ ಕಣಗಳು. ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಡ್ಯಾಶ್, ಉತ್ತರ ಲೋಮ ನಾಳಗಳು. 4 ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಡ್ಯಾಶ್ ಎನ್ನುವರು, ಉತ್ತರ ಹೃದಯ ಬಡಿತ. 5 ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಡ್ಯಾಶ್ ಕೇಳಿದರೆ ಉತ್ತರ ಯೂರಿಯಾ. ಬೆವರಿನಲ್ಲಿರೋದು ನೀರು ಮತ್ತು ಡ್ಯಾಶ್ ಕೇಳಿದರೆ ಉತ್ತರ ಲವಣಗಳು. ಮೂತ್ರಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ದ್ರವಕ್ಕೆ ಡ್ಯಾಶ್ ಎನ್ನುತ್ತೇವೆ, ಉತ್ತರ ಮೂತ್ರ. ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡುವ ಮೇಲ್ಮುಖ ಸೆಳೆತವನ್ನು ಉಂಟು ಮಾಡೋ ಕ್ರಿಯೆ ಡ್ಯಾಶ್ ಅಂತ ಕೇಳಿದರೆ ಉತ್ತರ ಬಾಷ್ಪ ವಿಸರ್ಜನೆ. ಎಸ್ ಸರಿಯಾದ ಆಯ್ಕೆಯನ್ನು ಆರಿಸಿ ಉತ್ತರವನ್ನು ಬರೀಬೇಕಾಗಿತ್ತು. ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡುತ್ತದೆ, ಉತ್ತರ ಎಕ್ಸೈಲಮ್. ಸಸ್ಯಗಳನ್ನು ಇಲ್ಲಿ ಇಡೋದರ ಮೂಲಕ ಬೇರುಗಳಿಂದ ನೀರಿನ ಹೀರುವಿಕೆಯನ್ನು ಹೆಚ್ಚಿಸಬಹುದು, ಉತ್ತರ ಫ್ಯಾನ್ನ ಅಡಿಯಲ್ಲಿ. 4ನೇ ಪ್ರಶ್ನೆ, ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪದಾರ್ಥಗಳ ಸಾಗಾಣಿಕೆ ಏಕೆ ಅವಶ್ಯಕ ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರ ಫಸ್ಟ್ ಪಾಯಿಂಟ್, ಪ್ರತಿ ಕೋಶಕ್ಕೂ ಆಮ್ಲಜನಕ ಮತ್ತು ಆಹಾರದ ನಿರಂತರ ಪೂರೈಕೆ ಅಗತ್ಯವಿರುತ್ತದೆ. ಇದಲ್ಲದೆ ಉಸಿರಾಟ ಮತ್ತು ಇತರ ಜೀವನ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಬೇಕು, ಇಲ್ಲದಿದ್ದರೆ ಅವು ಜೀವಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. 5ನೇ ಪ್ರಶ್ನೆ, ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ಏನಾಗುತ್ತಿತ್ತು ಅಂತ ಕೇಳಿದ್ದಾರೆ. ಉತ್ತರ ರಕ್ತದಲ್ಲಿ ಕಿರುತಟ್ಟೆಗಳು ಇಲ್ಲದಿದ್ದರೆ ರಕ್ತ ಹೆಪ್ಪುಗಟ್ಟಲು ಸಾಧ್ಯವಾಗುವುದಿಲ್ಲ. ಈ ಕಿರುತಟ್ಟೆಗಳಿಂದಾಗಿ ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳುತ್ತದೆ. ಅದು ಗಾಯಗೊಂಡ ಸ್ಥಳದಲ್ಲಿ ರಕ್ತ ಹೆಪ್ಪುಗೊಟ್ಟೋ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳನ್ನು ಹೆಪ್ಪುಗಟ್ಟುವಿಕೆಯನ್ನು ರೂಪಿಸುತ್ತದೆ, ಮತ್ತಷ್ಟು ರಕ್ತಸ್ರಾವವನ್ನು ತಡೀತದೆ. ಪತ್ರರಂಧ್ರ ಅಂದರೆ ಏನು, ಅದರ 2 ಕಾರ್ಯಗಳನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ. ಎಸ್ ಎಲೆಯ ಮೇಲ್ಮೈಯಲ್ಲಿರುವ ಸಣ್ಣ ರಂಧ್ರಗಳೇ ಪತ್ರರಂಧ್ರಗಳು. 2 ಕಾರ್ಯಗಳಂದರೆ ಅನಿಲಗಳ ವಿನಿಮಯಕ್ಕೆ ಸಹಾಯಕ, ಬಾಷ್ಪ ವಿಸರ್ಜನೆ ಎಸ್ ಪತ್ರರಂಧ್ರಗಳ ಮೂಲಕ ನಡೀತದೆ. 7ನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆಯು ಸಸ್ಯಗಳಲ್ಲಿ ಯಾವುದಾದರೂ ಉಪಯುಕ್ತ ಕಾರ್ಯವನ್ನು ನಿರ್ವಹಿಸುತ್ತದೆಯೇ ವಿವರಿಸಿ ಅಂತ ಕೇಳಿದ್ದಾರೆ. ಸಸ್ಯಗಳಿಂದ ನೀರು ಆವಿಯಾಗೋದು ಬಾಷ್ಪ ವಿಸರ್ಜನೆ. ಎಲೆಗಳ ಮೇಲ್ಮೈಯಲ್ಲಿರುವ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗ್ತದೆ. ಅಲ್ಲಿ ಕಾರ್ಯ ಅಂತಂದರೆ ಇದು ಸಸ್ಯದ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ, ಸಸ್ಯಕ್ಕೆ ಶಾಖದ ಪರಿಣಾಮವನ್ನು ತಡೀತದೆ. 2 ಬಾಷ್ಪ ವಿಸರ್ಜನೆಯಿಂದ ಮೇಲ್ಮುಖ ಸೆಳೆತದ ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಕ್ಕೆ ನೀರನ್ನು ಎಳೀತದೆ. 3 ಬಾಷ್ಪ ವಿಸರ್ಜನೆ ಸಸ್ಯಗಳು ಹೆಚ್ಚಿಗೆ ಹೀರಲ್ಪಡುವ ನೀರಿನ ನಷ್ಟಕ್ಕೂ ಕಾರಣವಾಗ್ತದೆ. ರಕ್ತದ ಘಟಕಗಳು ಯಾವುವು ಕೇಳಿದರೆ ಅಲ್ಲಿ ಕೆಂಪು ರಕ್ತ ಕಣಗಳು ಬರ್ತದೆ, ಬಿಳಿ ರಕ್ತ ಕಣಗಳು ಬರ್ತದೆ, ಕಿರುತಟ್ಟೆಗಳು ಬರ್ತದೆ, ಪ್ಲಾಸ್ಮಾ ಅಂತ ಬರ್ತದೆ. ಸೊ ಬೇಕಾದರೆ ವಿವರಣೆಗಳನ್ನು ಅದರ ಮುಂದೆ ಇದೆ, ಅದನ್ನು ಸಹಿತ ನೋಡ್ಬೋದು. ಅಂದರೆ ಕೆಂಪು ರಕ್ತ ಕಣಗಳಂದರೆ ಇವು ರಕ್ತದಲ್ಲಿ ಹೆಚ್ಚು ಹೇರಳವಾಗಿರುವ ಕೋಶಗಳು. ಈ ಕೋಶಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣದ್ರವ್ಯ ಇರ್ತದೆ. ಹಿಮೋಗ್ಲೋಬಿನ್ ಇದು ಆಮ್ಲಜನಕ ಒಯ್ತದೆ, ದೇಹದ ಎಲ್ಲ ಭಾಗಗಳಿಗೆ ಸಾಗಿಸ್ತದೆ. ಬಿಳಿ ರಕ್ತ ಕಣಗಳು ಇವುಗಳ ಆಕಾರವನ್ನು ಬದಲಾಯಿಸಬಹುದು ಮತ್ತು ರೋಗಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯ ಮಾಡುತ್ತದೆ, ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟುವಿಕೆಯ ರಚನೆಗೆ ಸಹಾಯ ಮಾಡೋದ್ರಿಂದ ಗಾಯಗಳಿಂದ ಅತಿಯಾದ ರಕ್ತಸ್ರಾವವನ್ನು ತಡೀತದೆ. ಇನ್ನು ಪ್ಲಾಸ್ಮಾ, ಎಲ್ಲ ರಕ್ತ ಕಣಗಳು ಪ್ಲಾಸ್ಮಾದಲ್ಲಿ ಇರ್ತವೆ. ಇದರಲ್ಲಿ ಕರಗಿದ ಪೋಷಕಾಂಶಗಳು ಇವೆ. 9ನೇ ಪ್ರಶ್ನೆ, ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಅಗತ್ಯ ಇದೆ ಏಕೆ? ರಕ್ತ ನಮ್ಮ ದೇಹದ ಪರಿಚಲನಾಂಗ ವ್ಯೂಹದ ಪ್ರಮುಖ ಭಾಗವಾಗಿರೋದ್ರಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತದ ಅವಶ್ಯಕತೆ ಇದೆ. ಇದು ಈ ಕೆಳಗಿನ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇದು O2ವನ್ನು ಶ್ವಾಸಕೋಶದಿಂದ ದೇಹದ ಎಲ್ಲ ಜೀವಕೋಶಗಳಿಗೆ ಸಾಗಿಸುತ್ತದೆ. ಇದು CO2 ಎಂಬ ತ್ಯಾಜ್ಯ ಉತ್ಪನ್ನವನ್ನು ಶ್ವಾಸಕೋಶಕ್ಕೆ ಹಿಂದಿರುಗಿಸುತ್ತದೆ, ಇದರಿಂದ ಅದನ್ನು ಸುಲಭವಾಗಿ ಹೊರಹಾಕಬಹುದು. 3 ಇದು ಶಾಖವನ್ನು ಪ್ರಸರಿಸುತ್ತದೆ, ಹೀಗಾಗಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. 4 ಇದು ರೋಗಗಳು ಮತ್ತು ಸೋಂಕುಗಳ ವಿರುದ್ಧ ಸಹ ಹೋರಾಡುತ್ತದೆ ಅಂತಕ್ಕಂಥ ಅಂಶವನ್ನು ನೀವು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 10, ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು ಅಂತ ಕೇಳಿದ್ದಾರೆ. ಕೆಂಪು ರಕ್ತ ಕಣಗಳಲ್ಲಿ ಕೆಂಪು ವರ್ಣದ್ರವ್ಯವಾದ ಹಿಮೋಗ್ಲೋಬಿನ್ ಉಪಸ್ಥಿತಿಯು ರಕ್ತವನ್ನು ಕೆಂಪು ಬಣ್ಣದಲ್ಲಿ ಕಾಣುವಂತೆ ಮಾಡ್ತದೆ ಅಂತಕ್ಕದ್ದನ್ನು ನೀವು ಬರೀಬೇಕಿತ್ತು. 11ನೇ ಪ್ರಶ್ನೆ, ಹೃದಯದ ಕಾರ್ಯವನ್ನು ವಿವರಿಸಿರಿ. ಮಾನವನ ಹೃದಯವು 4 ಕೋಣೆಗಳಿಂದ ವಿಂಗಡಿಸುತ್ತಾರೆ. ಮೇಲಿನ 2 ಕೋಣೆಗಳನ್ನು ಬಲ ಮತ್ತು ಎಡ ಹೃತ್ಕರ್ಣ ಅಂತಂದರೆ, ಕೆಳಗಿನ 2 ಕೋಣೆಗಳನ್ನು ಬಲ ಮತ್ತು ಎಡ ಹೃತ್ಕುಕ್ಷಿ ಅಂತ ಕರೀತಾರೆ. ಬಲ ಹೃತ್ಕರ್ಣ ದೇಹದಿಂದ ಇಂಗಾಲದ ಡೈಆಕ್ಸೈಡ್ ಭರಿತ ರಕ್ತವನ್ನು ಪಡೀತದೆ. ಬಲ ಹೃತ್ಕರ್ಣದಿಂದ ರಕ್ತವು ಬಲ ಹೃತ್ಕುಕ್ಷಿದೊಳಗೆ ಪ್ರವೇಶಿಸುತ್ತದೆ. ಇದು ರಕ್ತವನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ಶ್ವಾಸಕೋಶಕ್ಕೆ ಪಂಪು ಮಾಡುತ್ತದೆ. ಈ ಥರ ತಾವು ಏನು ಮಾಡಬೇಕಪ್ಪ ಅಂದ್ರೆ ಹೃದಯದ ಚಿತ್ರ ತೆಗೆದು ಊರ್ಧ್ವ ಅಭಿಧಮನಿ ಬಲ ಹೃತ್ಕರ್ಣ,
ಮಹಾಪಧಮನಿ, ಪಲ್ಮನರಿ ಅಪಧಮನಿ, ಪಲ್ಮನರಿ ಅಭಿಧಮನಿ, ಎಡ ಹೃತ್ಕರ್ಣ, ಎಸ್ ಬಲ ಹೃತ್ಕುಕ್ಷಿ ಮತ್ತು ಎಡ ಹೃತ್ಕುಕ್ಷಿ ಅಂತ ಗುರುತಿಸಬೇಕಿತ್ತು. ಮಾನವನ ಹೃದಯದಲ್ಲಿ ರಕ್ತದ ಹರಿವು. ಮತ್ತೊಂದೆಡೆ ಶ್ವಾಸಕೋಶದಿಂದ ಆಮ್ಲಜನಕ ಸಮೃದ್ಧ ರಕ್ತವನ್ನು ಎಡ ಹೃತ್ಕರ್ಣಕ್ಕೆ ಮಾಡುತ್ತದೆ. ಎಡ ಹೃತ್ಕರ್ಣದಿಂದ ರಕ್ತವು ಎಡ ಹೃತ್ಕುಕ್ಷಿದೊಳಗೆ ಪ್ರವೇಶಿಸುತ್ತದೆ. ಎಡ ಹೃತ್ಕುಕ್ಷಿ ಸಂಕುಚಿತಗೊಳ್ಳುತ್ತದೆ ಮತ್ತು ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಪಂಪು ಮಾಡುತ್ತದೆ. ಆದ್ದರಿಂದ ಹೃದಯದ ವಿವಿಧ ಕೋಣೆಗಳು ಲಯಬದ್ಧ ಸಂಕೋಚನ ಮತ್ತು ವಿಕಸನೆಯು ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕದ ಸಾಗಾಣಿಕೆಯನ್ನು ನಿರ್ವಹಿಸುತ್ತದೆ. 12 ತ್ಯಾಜ್ಯ ಉತ್ಪನ್ನಗಳನ್ನು ವಿಸರ್ಜಿಸುವ ಅವಶ್ಯಕತೆ ಇದೆ ಏಕೆ ಅಂತ ಕೇಳಿದ್ದಾರೆ. ನಮ್ಮ ದೇಹದ ಎಲ್ಲ ಜೀವಕೋಶಗಳು ತ್ಯಾಜ್ಯ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ. ಈ ತ್ಯಾಜ್ಯ ಉತ್ಪನ್ನಗಳು ದೇಹಕ್ಕೆ ವಿಷಕಾರಿಯಾಗಿದ್ದು ಆದ್ದರಿಂದ ಅವುಗಳನ್ನು ಹೊರಹಾಕುವ ಅವಶ್ಯಕತೆ ಇದೆ. ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಗೆ ವಿಸರ್ಜನೆ ಅಂತ ಕರಿತೀವಿ. 13ನೇ ಪ್ರಶ್ನೆ, ಮಾನವನ ವಿಸರ್ಜನಾಂಗದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಬೇಕಿತ್ತು. ಈ ಥರ ಅಂದವಾದ ಚಿತ್ರ ಬಿಡಿಸಿ ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಯುರಿತ್ರ, ಮೂತ್ರದ್ವಾರಗಳನ್ನು ಗುರುತಿಸಬೇಕಿತ್ತು. ಇಷ್ಟಿತ್ತು ಸ್ನೇಹಿತರೆ 7ನೇ ತರಗತಿಯ 11ನೇ ಪಾಠ. ಅದು ಬಂದ್ಬಿಟ್ಟು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿಕೆ ಅಂತಕ್ಕಂಥದ್ದಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠದೊಂದಿಗೆ ಭೇಟಿ ಆಗ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಇದೇ ಥರ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಸೊ ದಯಮಾಡಿ ಅವುಗಳನ್ನು ಸಹಿತ ನೋಡಿ, ವಿಡಿಯೋನ ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ವಿಶೇಷವಾಗಿ ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಇಲ್ಲಿವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಾರೆ, ಅದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.